ಮುಂದಿನ ಪ್ರಶ್ನೆ ಯೇಸು ಸ್ವಾಮಿಯ ಕುರಿತು. ನಾವು ಹೇಳ್ತೀವಿ ಪರಲೋಕಕ್ಕೆ ಯೇಸು ಸ್ವಾಮಿ ಒಬ್ಬನೇ ಮಾರ್ಗ ಅಂತ ಹೇಳ್ತೀವಿ. ಕೆಲವೊಮ್ಮೆ ಈಗಿನ ಕಾಲದಲ್ಲಿ ಯೇಸು ಸ್ವಾಮಿ ಒಬ್ಬನೇ ಮಾರ್ಗ ಅಂದರೆ ಇವ್ರು ಎಷ್ಟು ನ್ಯಾರೋ ಮೈಂಡೆಡ್ ಇಲ್ಲ, ಇದು ತಪ್ಪಾಗಿರ್ಬೋದೇನೋ ಅಂತ ಅನ್ಸುತ್ತಲ್ಲ. ಸೊ ಅದ್ರ ಬಗ್ಗೆ ನಿಮ್ಮ ಉತ್ತರ ಏನಾಗಿರುತ್ತೆ? ನೋಡಿ, ಈ ಪ್ರಶ್ನೆಯನ್ನು ನೀವು ಕೇಳುವಾಗ ಅನೇಕರಲ್ಲಿ ಇರುವಂಥ ಸಂಶಯವಿದು. ಯಾಕೆ ಎಂಬುದಾಗಿ ನಾನು ಹೇಳ್ತೇನೆ. ನಾವು ಬದುಕ್ತಿರುವಂಥ ಕಾಲನೇ ಆಗಿದೆ. ಇದು ಒಂದೇ ಸರಿಯಾದ ದಾರಿ ಎಂಬುದಾಗಿ ಹೇಳಿದರೆ ಹೆಚ್ಚಿನ ಜನರು ಅದನ್ನು ಒಪ್ಕೊಳ್ಳೋದಿಲ್ಲ. ಆದರೆ ನಾನು ಹೇಳುವಂಥದ್ದು ಏನಂದರೆ, ನಾನು ಬಹಳ ಪ್ರಾಮಾಣಿಕವಾಗಿ ನಿಜವಾದ ಉತ್ತರವನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಯೇಸು ಸ್ವಾಮಿ ಅಲ್ಲದ ಹೊರತು ನಮಗೆ ಪರಲೋಕವನ್ನು ಸೇರಲು, ನಿತ್ಯ ಜೀವವನ್ನು ಹೊಂದಲು, ರಕ್ಷಣೆಯನ್ನು ಹೊಂದಲು ಬೇರೆ ಮಾರ್ಗ ಇಲ್ಲ. ಖಂಡಿತವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯೇಸು ಸ್ವಾಮಿ ಅಲ್ಲದ ಹೊರತು ರಕ್ಷಣೆಯನ್ನು ಹೊಂದಲು, ನಿತ್ಯ ಜೀವವನ್ನು ಹೊಂದಲು, ಪರಲೋಕವನ್ನು ಸೇರಲು ಬೇರೆ ಮಾರ್ಗ ಇಲ್ಲ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ ಮೇಲ್ಗೊಂಡು ತೋಮನಿಗೆ ಮತ್ತೊಮ್ಮೆ ಈ ಹೆಸರನ್ನು ಹೇಳ್ತಾನೆ. ತೋಮನಿಗೆ ಸಂಶಯ ಇದೆ, ಎಲ್ಲಿ ಹೋಗ್ತದ್ಯಾ ಸ್ವಾಮಿ, ನೀನು ಹೋಗ್ತಾರ ಜಾಗ ಯಾವುದು? ಸ್ವಾಮಿ ಹೇಳ್ತಾರೆ, ನಿನಗೆ ದಾರಿ ಗೊತ್ತು. ಅದಾದ ನಂತರ ಬರುವಂಥ ಮಾತು ಇದು, ನಾನೇ ಮಾರ್ಗವು, ನಾನೇ ಸತ್ಯವೂ ಜೀವವೂ ಆಗಿದ್ದೇನೆ. ಐ ಆಮ್ ದಿ ಓನ್ಲಿ ವೇ. ನಾನಲ್ಲದ ಹೊರತು ತಂದೆಯ ಬಳಿಗೆ ನೀವು ಸೇರಲಾರಿರಿ ಅನ್ನುವಂತಹ ವಾಕ್ಯವನ್ನು ಸ್ವಾಮಿ ತಾನೇ ಹೇಳ್ತಾನೆ. ಅಲ್ಲಿಗೆ ಸ್ವಾಮಿ ಹೇಳುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರನ್ನು ಸೇರಬೇಕಾ ನಾವು? ಆತನೊಂದೇ ಮಾರ್ಗ, ಅದಿಲ್ಲದೆ ಬೇರೆ ಮಾರ್ಗ ಇಲ್ಲ. ಈಗ ನಾವು ಈ ಮತ್ತಾಯನ ಸುವಾರ್ತೆಯಲ್ಲಿ ನೋಡ್ಕೊಳ್ಬೇಕಾದ್ರೆ 7ನೇ ಅಧ್ಯಾಯದಲ್ಲಿ ಸ್ವಾಮಿ ಈ ದೇವರ ರಾಜ್ಯದ ಕುರಿತು ಅನೇಕ ಸಾಮ್ಯಗಳನ್ನು ಹೇಳ್ತಾನೆ, ಅನೇಕ ವಿಷಯಗಳನ್ನು ಹೇಳ್ತಾನೆ. ಅದರಲ್ಲಿ ಒಂದು ಏನಂದರೆ, ಈ 7ನೇ ಅಧ್ಯಾಯ 13-14ನೇ ವರ್ಷದಲ್ಲಿ, ಇದು ಪರ್ವತ ಪ್ರಸಂಗದಲ್ಲಿ ಬರುವಂಥದ್ದು. ಏನಂತೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹಳ ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಸೊ ಇಲ್ಲಿ ಕೆಲವರು ಮಾತ್ರ ಹೋಗಲಿಕ್ಕೆ ಸಾಧ್ಯ. ಆ ಕೆಲವರು ಯೇಸು ಸ್ವಾಮಿಯನ್ನು ನಂಬುವಂಥವರು. ಇದನ್ನು ನಾನು ಹೇಳಲಿಕ್ಕೆ, ಇದು ನಾನು ಕಡಾಖಂಡಿತವಾಗಿ ವಾಕ್ಯದ ಆಧಾರದ ಮೇಲೆ ಮಾತ್ರನೇ ನಾನು ಹೇಳ್ತಾ ಇರೋದು. ಸೊ ಅಲ್ಲಿಗೆ ಜೀಸಸ್ ಈಸ್ ದಿ ಓನ್ಲಿ ವೇ, ಆತನು ಒಂದೇ ಮಾರ್ಗವಾಗಿದ್ದಾನೆ. ಇವಾಗ ನಾವು ತಿಮೋತಿ ಪತ್ರಿಕೆಯನ್ನು ನಾವು ನೋಡಬೇಕಾದ್ರೆ, ತಿಮೋತಿಗೆ ಬರೆದಂಥ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 5-6 ವಚನಗಳಲ್ಲಿ ಪೌಲನು ಹೀಗೆ ಹೇಳ್ತಾನೆ. ಏನಂತೆ, ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು ಎನ್ನುವಂತಹ ಒಂದು ವಾಕ್ಯ. ಏನಂತೆ, ದೇವರು ಒಬ್ಬನೇ, ದೇವರು ಹಾಗೂ ಮನುಷ್ಯರ ನಡುವೆ ಮಧ್ಯಸ್ಥನು ಒಬ್ಬನೇ. ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ಬಹುದು ಎಂಬುದಾಗಿ ಹೇಳುವಾಗ, ನನ್ನ ಒಂದು ಕೈ ದೇವರು, ಇನ್ನೊಂದು ಕೈ ಮನುಷ್ಯರೆಂಬುದಾಗಿ ಹೇಳುವಾಗ, ಮಧ್ಯದಲ್ಲಿ ಒಂದು ದೊಡ್ಡ ಡೊಂಗುರ ಅದು ಆಯಿತು. ಕಾರಣ ಇಷ್ಟೇ, ನಾವು ದೇವರಿಂದ ಬೇರ್ಪಟ್ಟಾಗ. ಈಗ ದೇವರನ್ನ ಮನುಷ್ಯರನ್ನು ಒಂದುಪಡಿಸಲು ಯೇಸು ಸ್ವಾಮಿಯ ಮಾರ್ಗವಾಗಿ ಬರ್ತಾನೆ. ಯೇಸು ಸ್ವಾಮಿ ಅಲ್ಲದ ಹೊರತು ನಾವು ದೇವರನ್ನು ಸೇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿಗೆ ಈ ಒಂದು ಮಾರ್ಗ ಯಾರು ಮಾತ್ರ? ಯೇಸು ಸ್ವಾಮಿ ಮಾತ್ರನೇ. ಸೊ ಜೀಸಸ್ ಈಸ್ ದಿ ಓನ್ಲಿ ವೇ.